ಅವ್ರಿಗೆ ಎಲ್ಲಿ ಕಾಂಗ್ರೆಸ್ ಆಡಳಿತ ಬರುತ್ತೋ ಈ ಮುಸ್ಲಿಂ ಭಯೋತ್ಪಾದಕರಿಗೆ, ಮುಸ್ಲಿಂ ಕೋಮುವಾದಿಗಳಿಗೆ ಹಬ್ಬ. ಈಗ ಮತ್ತೆ ಕಳೆದ 15 ತಿಂಗಳಿಂದ ನಿರಂತರವಾಗಿ ಈ ತರದ ಘಟನೆಗಳು ನಡೀತಾ ಇದೆ. ಕೋಮು ದಳ್ಳೂರಿ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಮತ್ತೆ ನಾವು ಎಲ್ಲ ಕಡೆನೂ ನೋಡಿ, ಮೊನ್ನೆ ಮಂಗಳೂರಲ್ಲಿ ಸವಾಲ್ ಹಾಕಿದ್ರಲ್ಲ ಭಟ್ಕಳ ಬಂಟ್ವಾಳದಲ್ಲಿ ಸವಾಲ್ ಹಾಕಿದವ್ರಿಗೆ ಅವ್ರನ್ನ ಹಿಡಿದು ಜೈಲಿಗೆ ಕಳಿಸ್ಬೇಕಾಗಿತ್ತು. ಪೊಲೀಸರು ಇವತ್ತು ಮಾಧ್ಯಮದಲ್ಲಿ ನಾನು ನೋಡಿದೆ, ಅವ್ರನ್ನ ಕರೆದು ಕಾಫಿ ಕೊಟ್ಟು ನಾನು ಕರೆದಾಗೆಲ್ಲ ಬರ್ರಪ್ಪ ಅಂತ ಹೇಳಿ ಕಳಿಸಿದ್ದಾರೆ. ಎಂತ ಕಾನೂನು, ಎಂತ ಗೃಹ ಸಚಿವರು, ಮೆಚ್ಚಲೇಬೇಕು. ಹಿಂಗೆಲ್ಲ ಸವಾಲುಗಳು ಹಾಕ್ದವ್ರಿಗೆ ದಿನ ಹಿಂಗ್ ಕರೆದು ಕಾಫಿ ಕೊಟ್ಟು ಅವ್ರಿಗೆ ನಾವು ಕರೆದಾಗ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಇದು ಕಾನೂನು ಸುವ್ಯವಸ್ಥೆನೆ. ಇದು ಖಡಕ್ ನಿರ್ಧಾರಗಳಿಲ್ಲ. ಈ ತರದ ನಿರ್ಧಾರಗಳಿಂದನೇ ಕೂಡ ಕರ್ನಾಟಕದಲ್ಲಿ ಈ ತರ ಕೋಮು ದಳ್ಳೂರಿ ಪ್ರಾರಂಭ ಆಗಿದೆ. ಇದು ಎಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ. ಮಾತತ್ತಿದ್ರೆ ಬಿಜೆಪಿಯವ್ರ ಮೇಲೆ ಆಪಾದನೆ ಮಾಡ್ತಾರೆ, ಬಿಜೆಪಿಯವರು ಹೋಗಿ ಬೆಂಕಿ ಇಡ್ತಾರೆ ಅಂತ. ನೀವೇನ್ ಮಾಡ್ತಾ ಇದ್ದೀರಾ? ಈ ಘಟನೆಗಳು ಆಗಕ್ಕೆ ಯಾಕೆ ಬಿಡ್ತಾ ಇದ್ದೀರಾ? ಈ ಘಟನೆಗಳ ಆಗಕ್ಕೆ ಪ್ರಚೋದನೆ ಯಾಕೆ ಕೊಡ್ತಾ ಇದ್ದೀರಾ ನೀವು? ಒಂದೇ ಕೋಮುವನ್ನ ವೈಭವೀಕರಿಸೋದು ಅಂತದ್ದು ನೀವು ಬಂದ ಮೇಲೆ ನಿರಂತರವಾಗಿ ನಡೀತಾ ಇದೆ. ಆ ಸಮುದಾಯದವರು ಏನೇ ಗಲಾಟೆ ಮಾಡಿದ್ರು ಕೂಡ ಏನು ಇದು ಪ್ರಕರಣನೇ ಇಲ್ಲ. ನನ್ನನ್ನು ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬನಶಂಕರಿಯಲ್ಲಿ ಕೂಡ ಕೊಲೆ ಆಗಿದೆ. ಒಬ್ಬ ಹಿಂದೂವನ್ನ ಕೊಲೆ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಕೋರ್ಟ್ ಅಲ್ಲಿ ಏನಾಗುತ್ತೋ ಅನ್ನೋ ಒಂದು ಭಯದಲ್ಲಿ ಕಾಲ ತಳ್ತಾ ಇದ್ದಾರೆ ಹೊರತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತಾ ಇರೋದ್ರ ಬಗ್ಗೆ ಅವ್ರ ಗಮನನೇ ಇಲ್ಲ, ಮತ್ತೆ ಆ ಕಡೆ ಚಿಂತೆನೂ ಇಲ್ಲ. ಇನ್ನು ನಮ್ಮ ಸರ್ಕಾರ ಇರಲ್ಲ ಅಂತ ಲೂಟಿ ಹೊಡೆಯುವಂಥದ್ದಕ್ಕೆ ಇಡೀ ಕ್ಯಾಬಿನೆಟ್ ಹೊರಟಿರುವಂಥದ್ದು ಕರ್ನಾಟಕದ ದುರಾದೃಷ್ಟ ಅಂತ ಅನ್ಸುತ್ತೆ.